ಬಂದ್ಯಾ? ನೀನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ ನನ್ನ ಜೊತೆ. ಎಲ್ಲಿಗೆ ಚಿಕ್ಕಮ್ಮ? ನನ್ನ ಜೊತೆ ಬಾ, ನಾನು ಎಲ್ಲ ಹೇಳ್ತೀನಿ. ಬಾ. ಕಮಲೆ ನಿಂತ್ಕೋ. ನೀನು ಊರ್ಮಿಳ ಜೊತೆ ಹೋಗ್ಬೇಡ. ನನ್ನ ಜೊತೆ ಹೋಗ್ಬೇಡ ಅಂದ್ರೆ ಏನ್ ತರ ನಿಮ್ಮ ಮಾತಿನ ಅರ್ಥ? ನಾವು ನಿಮ್ಮನ್ನ ನಂಬಿ, ನಿಮ್ಮ ಮಗಳನ್ನ ನಂಬಿ ಕಮಲಿನ ಇಲ್ಲಿಂದ ಕಳಿಸೋದಿಕ್ಕಾಗಲ್ಲ. ನೀವು ನನ್ನನ್ನ ನಂಬಲ್ವಾ? ನಿಮ್ಮನ್ನ ನಂಬ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳನ್ನ ನಂಬಲ್ಲ. ಕಮಲಿ ಒಬ್ಳನ್ನೇ ಮನೆಯಿಂದ ಆಚೆ ಕಳಿಸಲ್ಲ ನಾವು. ನಿಮ್ ಮಗಳು ಇಷ್ಟೆಲ್ಲ ತಪ್ಪು ಮಾಡಿದಾಳಂತ ಗೊತ್ತಾದ್ಮೇಲೂ ಯಾವ ಧೈರ್ಯದ ಮೇಲೆ ಕಮಲಿನ ಕಳಿಸೋದಿಕ್ಕಾಗುತ್ತೆ ನಿಮ್ ಜೊತೆ? ನೋಡಿ, ಏನ್ ಮಾತಾಡ್ತಿರೋ ಇಲ್ಲೇ ಮಾತಾಡಿ, ನಮ್ಮ ಮನೇಲೆ ಮಾತಾಡಿ, ನಮ್ಮೆಲ್ರೂ ಮುಂದೆನೂ ಮಾತಾಡಿ. ಚಂದ್ರು, ಪ್ಲೀಸ್ ಚಂದ್ರು, ನೀವಾದ್ರೂ ಹೇಳಿ ಚಂದ್ರು. ನೋಡಿ, ಕಮಲಿನ ನನ್ನ ಜೊತೆ ಕಳಿಸ್ತಿಲ್ಲ. ನಾನು ಕಮಲಿ ಏನ್ ಮಾಡ್ಬಿಡ್ತೀನಿ? ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಷ್ಟೇ ಚಂದ್ರು. ಪ್ಲೀಸ್ ಚಂದ್ರು, ಹೇಳಿ ಚಂದ್ರು. ಊರ್ಮಿಳಾ, ಹೇಳ್ಬೇಕಾಗಿರೋದಲ್ಲ ತಾರೋ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನೀನ್ ಏನೇ ಮಾತಾಡೋಂಗಿದ್ರು ಇಲ್ಲೇ ಮಾತಾಡು, ಇಲ್ಲಾಂದ್ರೆ ಹೊಡ್ಬೋದು. ಹೌದು, ನೀವೇನೇ ಮಾತಾಡೋತಿದ್ರು ಇಲ್ಲೇ ಮಾತಾಡಿ. ಕಮಲಿ, ಇಲ್ಲಿ ಯಾರು ನನ್ನ ನಂಬ್ತಿಲ್ಲ. ಏನಾದ್ರೂ ನಂಬ್ತೀಯ? ನಿಜ ಕಮಲಿ, ನಾನು ನಿನ್ಗೆ ಎಷ್ಟೋ ಬೈತೀನಿ, ನಿನ್ಗೆ ಏನಾನು ಹಿಂಸೆ ಕೊಟ್ಟಿದ್ದೀನಿ. ಆದ್ರೆ ಅದು ಯಾವುದು ನಿನ್ ಮೇಲಿನ ದ್ವೇಷದಿಂದ ಅಲ್ಲ, ಅದು ನಿನ್ಗೂ ಚೆನ್ನಾಗಿ ಗೊತ್ತು. ನಿನ್ಗೆ ನಿನ್ ಚಿಕ್ಕಮ್ಮನ ಮೇಲೆ ಅಭಿಮಾನ ಇದೆ ಅಲ್ವಾ? 2 ನಿಮಿಷ ನನ್ನ ನಂಬಿ ನನ್ನ ಜೊತೆ ಬರ್ತೀಯ ಕಮಲಿ, ಪ್ಲೀಸ್? ಚಿಕ್ಕಮ್ಮ, ನೀವು ನನ್ನ ಅವ್ವನ ಸಮಾನ. ನಿಮ್ಮ ಯಾಕೆ ಪ್ರೀತಿ ಅಭಿಮಾನ ಎಲ್ಲನೂ ಐತೆ. ಆದ್ರೆ ಈಗ ನಾನು ಈ ಮನೆ ಸೊಸೆ ಕೂಡ. ನಮ್ಮ ಅತ್ತೆಮ್ಮನ ಮಾತನ್ನ ನಾನು ಧಿಕ್ಕರಿಸಕ್ಕಿಲ್ಲ. ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಬೇಕಾಯ್ತೈತೆ. ನಮ್ಮ ಅತ್ತೆಮ್ಮನ ಮಾತನ್ನ ಮೀರಿ ನಿಮ್ಮ ಜೊತೆ ನಾನೆಲ್ಲೂ ಬರಕ್ ಕಮಲಿ, ನೀನು ಬೇಬಿನು ಹುಟ್ಟಾಗಿಂದ ಒಟ್ಟಿಗೆ ಬೆಳೆದೇ ಇರ್ಬೋದು. ಆದ್ರೆ ಒಂದಷ್ಟು ವರ್ಷಗಳಿಂದ ನೀನು ಅವರು ಒಬ್ರನ್ನೊಬ್ರು ನೋಡಿದ್ದೀರಾ, ಕಾಲೇಜಲ್ಲಿ ಜೊತೆಗೆ ಓದಿದ್ದೀರಾ, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ನಿನ್ಗೆ ಗೊತ್ತಲ್ವಾ ನನ್ನ ಬೇಬಿ ಎಷ್ಟು ಚೈಲ್ಡಿಶ್ ಅಂತ? ಊರ್ಮಿಳಾ ಅವರೇ, ಸುತ್ತಿ ಬಳಸಿ ಏನೇನೋ ಮಾತಾಡ್ಬೇಡಿ. ಏನ್ ಹೇಳಬೇಕು ಅಂತಿದ್ರು ಅದನ್ನ ನೇರವಾಗಿ ಹೇಳಿ. ಬೇಬಿ ಅವಳ ಪೊಸೆಸಿವ್ನೆಸ್ ಇಂದ, ಅವಳ ಸಣ್ಣ ಬುದ್ಧಿಯಿಂದ ಹೀಗೆಲ್ಲ ಮಾಡಿದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ಬೇಕಿತ್ತು, ಆದ್ರೆ ಇದೆಲ್ಲ ನನ್ ಗೊತ್ತಿಲ್ಲದೇನೆ ನಡೆದೋಯ್ತು. ನೋಡಿ, ಇನ್ನು ಮುಂದೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ಅವಳನ್ನ ನಾನು ತಿಕ್ತೀನಿ. ಅದೇ ಒಂದೇ ಒಂದು ಅವಕಾಶ ಬೇಕು, ಅದನ್ನ ಕಮಲಿ ಕೊಡ್ಬೇಕು. ಕಮಲಿ, ನೀನ್ ನನ್ನ ಹೊಟ್ಟೆಲ್ ಹುಟ್ಟದೇ ಇರ್ಬೋದು, ಆದ್ರೆ ಬೇಬಿ
ಬೇಬಿ ನಿನ್ ತಂಗಿ ಅಲ್ವಾ? ಯಾಕಂದ್ರೆ ನೀವಿಬ್ರು ಒಂದೇ ತಂದೆ ಮಕ್ಕಳು. ದಯವಿಟ್ಟು ದಯವಿಟ್ಟು ಅವಳ ಕ್ಷಮಿಸ್ಬಿಡು ಕಮಲಿ. ಊರ್ಮಿಳಾ, ನೀನ್ ಏನ್ ಮಾತಾಡ್ತಾ ಇದ್ಯಾ? ನೀನ್ ಏನ್ ಕೇಳಕ್ ಬಂದಿದ್ಯಾ ಅಂತ ಗೊತ್ತಾ? ಓ, ನಾನ್ ಯಾವ್ದಕ್ಕೂ ಒಪ್ಲಿಲ್ಲ ಅಂತ ಈಗ ಕಮಲಿ ಹತ್ರ ಕೇಳಕ್ ಬಂದಿದ್ಯಾ? ದಿಸ್ ಇಸ್ ರಾಂಗ್ ಊರ್ಮಿಳಾ, ಇದು ಸರಿ ಇಲ್ಲ. ಚಂದ್ರ ಪ್ಲೀಸ್, ನೀವೀಗ ಮಾತಾಡ್ಬೇಡಿ. ನಾನು ಕಮಲಿ ಹತ್ರ ಮಾತಾಡ್ತಿದ್ದೀನಿ. ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ. ಕಮಲಿ, ಬೇಬಿ ಮಾಡಿದ್ದು ತಪ್ಪೆ, ನಾನು ಒಪ್ಕೋತೀನಿ. ಅವಳು ತಪ್ಪೆ ಮಾಡಿಲ್ಲ ಅಂತ ನಾನು ವಾದ ಮಾಡಲ್ಲ. ಆದ್ರೆ ಇದೊಂದ್ಸಲ, ಕೊನೆ ಸಲ ಕ್ಷಮಿಸ್ಬಿಡು ಕಮಲಿ. ನೋಡು, ಇನ್ ಯಾವತ್ತು ಅವಳು ನಿಮ್ ಲೈಫಲ್ಲಿ ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ. ಅವಳ ನಿಮ್ಮಿಂದ ದೂರ ಕಳಿಸ್ಬಿಡ್ತೀನಿ, ಸರಿನಾ? ಅಷ್ಟೇ ಅಲ್ಲ, ಮಹಾಜನ ಆಸ್ತಿಯಿಂದ ಅವಳಿಗೆ ಮಾಮ್ ಕಾಲ್ ಮಾಡಿ ಎಷ್ಟೊತ್ತಾಯ್ತು. ಅಜ್ಜಿನ ಕನ್ವಿನ್ಸ್ ಮಾಡಿ ಒಪ್ಸ್ತೀನಿ ಅಂತ ಹೇಳಿದ್ರು. ಬಟ್ ಅವಳು ಒಪ್ತಾಳ? ಮಾಮ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದರೆ ಪಕ್ಕ ಒಪ್ಸ್ತಾರೆ. ಹಾಂ, ಆ್ಯಂಡ್ ಅಜ್ಜಿ ಡ್ಯಾಡ್ ಥರ ಅಲ್ಲ. ಮಾಮ್ ಸ್ವಲ್ಪ ಇಮೋಷ್ನಲ್ ಆಗಿ ಮಾತಾಡ್ಬಿಟ್ರೆ ಅವಳು ಕರಗ್ತಾಳೆ. ಕೊನೆ ಪಕ್ಷ ಮನೆ ಹೆಸರು ಹೋಗುತ್ತೆ ಅಥವಾ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತಾದರೂ ನಾನು ಜೈಲಿಗೆ ಹೋಗೋದು ಬೇಡ ಅಂತ ಅನ್ಕೋತಾಳೆ. ಆಗ ಕಮಲಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಅಜ್ಜಿನೇ ಬಿಡಲ್ಲ. ಎಸ್, ಈ ಪ್ರಯತ್ನದಲ್ಲಿ ಮಾಮ್ 100% ಸಕ್ಸೀಡ್ ಆಗೇ ಆಗ್ತಾರೆ. ಐ ನೋ ಇಟ್. ಏಯ್, ಏನು ಮುದ್ಕ ಹಾಗೆ ಗುರಾಯಿಸ್ತಾ ಇದೆಯಾ? ಏನು ನಿನ್ನ ಮೊಮ್ಮಗಳು ನನ್ನನ್ನು ಜೈಲಿಗೆ ಕಳಿಸಿ ನಿನ್ನ ಸಾವಿಗೆ ನ್ಯಾಯ ಕೊಡಿಸ್ತಾಳೆ ಅಂತ ಕನ್ಸು ಕಾಣ್ತಿದ್ಯಾ? ಏಯ್, ಅವೆಲ್ಲ ಸೀನ್ ಇಲ್ಲ. ನನ್ನ ಮಾಮ್ ನನ್ನನ್ನು ಸೇವ್ ಮಾಡ್ತಾಳೆ. ಹಾಂ, ನನ್ನನ್ನು ಸೇಫ್ ಆಗಿರ್ತಾಳೆ. ಸೊ ನೀನು ನನಗೇನು ಮಾಡೋಕ್ಕಾಗಲ್ಲ. ಡೋಂಟ್ ವರಿ, ನಿನ್ನ ಹೆಂಡತಿನ ಒಪ್ಸಿ ಕಮಲಿ ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರೋ ಹಾಗೆ ನನ್ನ ಮಾಮ್ ನೋಡ್ಕೋತಾಳೆ. ಯಾ, ನೋಡ್ಕೋತಾಳೆ. ಎಸ್. ಆಂಟಿ, ಏನ್ ಮಾತಾಡ್ತೀರಾ? ಅನಿಕಾ ಮಾಡಿರೋದು ದೊಡ್ಡ ತಪ್ಪೇ ಅಲ್ಲ ಅನ್ನೋ ಥರ ಮಾತಾಡ್ತೀರಲ್ಲ. ಅವಳ ಐಸ್ಕೊಂಡು ಮಾತಾಡ್ತೀರಾ? ಪ್ಲೀಸ್ ಋಷಿ, ಒಂದು ನಿಮಿಷ ನನ್ನ ಮಾತು ಕೇಳು. ನಾನು ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ ಹೇಳು? ನೀನು ಜೈಲಿಗೆ ಹೋಗಿದ್ದೆ ತಾನೆ? ಆಗ ನಿನ್ ತಾಯಿನು ಇದೇ ನೋವನ್ನ ಅನುಭವಿಸಿದ್ರು ತಾನೆ? ನನ್ ಮಗನಿಗೆ ಏನು ಆಗಿರ್ಲಪ್ಪ ಅಂತ ಬೇಡ್ಕೊಂಡಿದ್ರು ಅಲ್ವಾ? ಮಕ್ಕಳು ಏನೇ ಮಾಡಿದ್ರು, ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಅವ್ರನ್ನ ಉಳಿಸ್ಕೊಡೋದಕ್ಕೆ ತಾಯಾದವಳು ಹೋರಾಡ್ತಾಳೆ. ಅದು ತಪ್ಪಲ್ಲ. ನೀವು ಮಾತಾಡ್ತಿರೋದು ಸರಿ ಇಲ್ಲ ಊರ್ಮಿಳಾ. ನನ್ನ ಮಗ ರಿಷಿ ಜೈಲಿಗೆ ಹೋಗಿದ್ದು ಕೊಲೆ ಮಾಡಿರೋದ್ರಿಂದ ಅಲ್ಲ,
ತಪ್ಪನ್ನ ತಿದ್ಕೊಂಡು ಹೊಸ ಜೀವನ ಶುರು ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಕಮ್ಲಿ ಮನ್ಸು ಮಾಡಿದ್ರೆ ಅದಾಗತ್ತೆ. ಕಮ್ಲಿ, ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ನನ್ನ ಜಾಗದಲ್ಲಿ ನಿಮ್ಮಮ್ಮ ನಿಂತು ಅವಳ ಬಿಟ್ಬಿಡು ಅಂತ ಹೇಳ್ತಿದ್ರೆ ನೀವು ಕೇಳ್ತಿರ್ಲಿಲ್ವಾ? ಒಕ್ಕೋತಾ ಇರ್ಲಿಲ್ವಾ ಕಮ್ಲಿ? ಹೋಗ್ಲಿ, ಬೇಬಿ ಜಾಗದಲ್ಲಿ ನೀನ್ ಒಡ ಹುಟ್ಟಿದ ಅಂಬೆ ಇದ್ದಿದ್ರೆ ಅವಳು ಹೀಗೆ ಜೈಲಿಗೆ ಕಳ್ಸೋಣ ಅಂತ ಹೇಳ್ತಿದ್ಯೋ ಅಥವಾ ಅವಳನ್ನ ಬಿಟ್ಬಿಡೋಣ, ಕ್ಷಮಿಸೋಣ ಅಂತ ಹೇಳ್ತಿದ್ಯೋ? ಹೇಳು ಕಮ್ಲಿ, ಹೇಳಮ್ಮ. ಚಿನ್ನ, ಏನಿರು ಈ ರೇಂಜ್ಗೆ ಎಮೋಷನಲ್ ಡ್ರಾಮಾ ಮಾಡ್ತವ್ರೆ. ಕಮ್ಲಿ ಯಾರಾದರೂ ಎಮೋಷ್ನಲ್ ಆಗಿ ಹತ್ಬಿಟ್ರೆ ಕರ್ಗೆ ಹೋಗ್ಬಿಡ್ತಾಳೆ. ಈಗ ಊರ್ ಮೇಲೆ ಆಂಟಿ ಹೇಳಿದಕ್ಕೆ ಅವಳು ಒಪ್ಕೊಂಡ್ಬಿಟ್ರೆ? ಅಯ್ಯೋ, ಆಗ ಮಾತ್ರ ಆಗ್ಬಾರ್ದು ಚಿನ್ನ. ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೀನಿ ಕಮ್ಲಿ. ಬೇಬಿನ ನಿನ್ನ ತಂಗಿ ಸ್ಥಾನದಲ್ಲಿಟ್ಟು ಒಂದು ಸಲ ಯೋಚನೆ ಮಾಡು ಪ್ಲೀಸ್ ಕಮ್ಲಿ. ಇದೊಂದು ಮಾತನ್ನ ನಡೆಸ್ಕೊಡು, ನಿನಗೆ ತಮ್ಮಯ್ಯ ಅಂತೀನಿ. ಈಗಲೂ ಅಷ್ಟೇ ಕಮ್ಮಿ, ನನ್ನ ಮಗಳು ತಪ್ಪೇ ಮಾಡಿಲ್ಲ ಅಂತ ನಂಗೆ ಹೇಳ್ತಾ ಇಲ್ಲ. ಅವಳು ಮಾಡಿರೋದಷ್ಟು ತಪ್ಪೆ. ಯಾರು ಕ್ಷಮಿಸಕ್ಕಾಗ್ತಿರೋಂಥ ತಪ್ಪುಗಳನ್ನೇ ಮಾಡಿದಾಳೆ ಅವಳು. ಆದ್ರೆ ಅವಳು ಯಾಕೆ ಈ ತಪ್ಪುಗಳನ್ನೆಲ್ಲ ಮಾಡಿದ್ಲು ಅಂತ ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ? ಅವಳು ಮಾಡಿರೋ ಅಷ್ಟು ತಪ್ಪುಗಳು ಒಂದು ಕಾರ್ಯಕ್ಕೋಸ್ಕರ. ಅದೇನಂತ ಗೊತ್ತಾ? ಗೊತ್ತಾಗ್ಲಿಲ್ವಲ್ಲ? ಯಾರಿಗೂ ಗೊತ್ತಾಗ್ಲಿಲ್ಲ ಅಲ್ವಾ? ಕಮ್ಲಿ, ನಿನ್ಗೇನಾದ್ರೂ ಗೊತ್ತಾಯ್ತಾ? ರಿಷಿ, ನಿನ್ಗೆ ಗೊತ್ತಾಯ್ತಾ? ಇಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಕೇಳಿಸ್ಕೊಳ್ಳಿ, ಬೇಬಿ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಋಷಿ ಮೇಲೆ ಪ್ರೀತಿಯಿಂದ. ಅವಳಿಗೆ ಇವನ್ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಇಡೀ ಜಗತ್ತನ್ನೇ ಎದುರು ಹಾಕೊಳ್ಳುವಷ್ಟು ಪ್ರೀತಿ. ಎಲ್ಲರ ಕಣಿಗೆ ಅದು ಹುಚ್ಚತನ ಅಂತ ಅನ್ಸ್ಬೋದು, ಆದ್ರೆ ಅದು ಪ್ರೀತಿ. ನನ್ನ ಬೇಬಿ ಪ್ರೀತಿ ಸುಳ್ಳಲ್ಲ. ನಿನ್ ಮೇಲಿರೋ ಪ್ರೀತಿಯಿಂದ ರಿಷಿ ಬೇಬಿ ಪ್ರೀತಿನ ಅರ್ಥ ಮಾಡ್ಕೊಳ್ತಿರೋ ಹಾಗಾಗಿದ್ದಾನೆ. ಹಾಗೆ ನೀನು ಅವನ ಜೀವನದಲ್ಲಿ ಬರ್ತಾ ಇದ್ದಿದ್ರೆ ರಿಷಿನೂ ಬೇಬಿನೂ ಒಂದಾಗಿರ್ತಿದ್ರು. ಕಮಲಿ, ನಿನ್ನ ಮತ್ತೆ ರಿಷಿ ಮಧ್ಯೆ ಪ್ರೀತಿ ಇತ್ತು, ಹಾಗಾಗಿ ನೀವಿಬ್ರು ಒಂದಾದ್ರಿ. ಅದು ನನ್ನ ಬೇಬಿ. ಚಿಕ್ಕ ವಯಸ್ಸಿಂದ ರಿಷಿನೇ ನನ್ನ ಜೀವ. ಅವನಿಲ್ದೆ ಪ್ರಪಂಚನೇ ಇಲ್ಲ ಅನ್ಕೊಂಡು ಬೆಳೆದವಳು. ಇವಳು ಅವಳಿಂದ ದೂರ ಆಗ್ತಿರೋದನ್ನ ನೋಡಿ ಅದಕ್ಕೆ ನೀನೇ ಕಾರಣ ಅನ್ಕೊಂಡು ನಿನ್ನ ಬಗ್ಗೆ ಅವಳು ದ್ವೇಷ ಬೆಳೆಸ್ಕೊಂಡ್ಲು. ರಿಷಿ ಪ್ರೀತಿನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದ್ ತಪ್ಪು ಮಾಡಿದ್ಲು, ಅದನ್ನ ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪು ಮಾಡಿದ್ಲು. ಆದ್ರೆ
ಇದೆಲ್ಲದ್ರ ಹಿಂದೆ ಅವಳು ಬಯಸಿದ್ದು ರಿಷಿ ಪ್ರೀತಿನ ಮಾತ್ರ. ಹಾಗೇನೆ ಬೇಬಿನೂ ತಾನೆ. ಪ್ಲೀಸ್ ಇದೊಂದ್ಸಲ ಅವಳು ಕ್ಷಮಿಸಿ, ಅವಳಿಗೆ ಜೀವ ಭಿಕ್ಷೆ ಕೊಡು ಕಮ್ಲಿ. ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಅವಳಿಗೆ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ಆಂಟಿ, ಏನೇನೋ ಮಾತಾಡಿ ಕಮಲಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಈಗ ಏನು ಮಾಡಬೇಕು ಅನ್ನೋದು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ನೀವು ಹೀಗೆ ಬಂದು ಕ್ಷಮೆ ಕೇಳೋದ್ರಿಂದ, ಕಣ್ಣೀರು ಹಾಕೋದ್ರಿಂದ ನಮಗಾಗಿರೋ ಅನ್ಯಾಯನ ತುಂಬಿಕೊಡೋದಕ್ಕಾಗಲ್ಲ. ಈಗ ನೀವು ಬಂದು ಕಮಲಿ ಅವ್ರಿಗೆ ತಾಯಿ ಥರ ಅಂತ ಹೇಳ್ತೀರಲ್ಲ, ನಿಮ್ಮ ಮಗಳು ಕಮಲಿ ಅವ್ರ ಹೆತ್ತು ತಾಯಿನೇ ಸಾಯಿಸಿದ್ಲಲ್ಲ, ಆ ನಷ್ಟನ ನೀವು ತುಂಬಿಕೊಡ್ತೀರಾ? ತುಂಬಿಕೊಡಕ್ಕಾಗತ್ತಾ? ಆಗ್ಲಿಂದ ಅನಿಕಾ ಕಮಲಿ ಅವ್ರ ತಂಗಿ ಅಂತ ಹೇಳ್ತೀರಲ್ಲ, ಅದೇ ಅನಿಕಾ ಕಮಲಿ ಅವ್ರ ತಂಗಿನ ಸಾಯಿಸಿದ್ಲಲ್ಲ, ಅದನ್ನ ಕ್ಷಮಿಸೋದಕ್ಕಾಗತ್ತಾ? ಅದನ್ನ ಮರ್ತೋಗೋದಕ್ಕಾಗತ್ತಾ? ಅನ್ಯಾಯವಾಗಿ ತಾತನ ಕೊಂದ್ಲು, ಅದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ತಾಯಿ ಆದವಳು ಮಕ್ಕಳು ಒಳ್ಳೇದಕ್ಕೋಸ್ಕರ ಹೋರಾಡಬೇಕು ನಿಜ, ಆದ್ರೆ ಮಕ್ಳು ಕೆಟ್ಟ ಕೆಲಸ ಮಾಡಿದಾಗ್ಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀರಲ್ಲ, ಇದೆಷ್ಟು ಸರಿ? ಅದು ಹಾಗಲ್ಲ. ಪ್ಲೀಸ್ ಆಂಟಿ, ನೀವೇನೇನು ಹೇಳಿ ಕಮಲಿ ಅವ್ರ ಮನಸ್ಸನ್ನ ಡಿಸ್ಟರ್ಬ್ ಮಾಡಬೇಡಿ. ನೀವೆಷ್ಟೇ ಹೇಳಿದ್ರು ಎಷ್ಟೇ ಕೇಳ್ಕೊಂಡ್ರು ಇಲ್ಲಿ ಯಾರು ಅದಕ್ಕೆ ಒಪ್ಕೊಳ್ಳಲ್ಲ. ಹೌದು ಊರ್ಮಿಳ, ತಪ್ಪು ಮಾಡಿ ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನೂರಾರು ಕಾರಣ ಕೊಟ್ಟರು ಮಾಡಿರೋ ತಪ್ಪು ಸರಿ ಹೋಗೋದಿಲ್ಲ. ತಪ್ಪು ತಪ್ಪೇ. ನಿಮ್ಮ ಮಗಳು ಒಂದು ತಪ್ಪು ಮಾಡಿದ್ರೆ ನಾವು ಕ್ಷಮಿಸೋ ಯೋಚನೆ ಮಾಡ್ಬೋದಾಗಿತ್ತು. ಆದ್ರೆ ನಿಮ್ಮ ಮಗಳು ಮಾಡಿರೋದು ನೂರಾರು ತಪ್ಪು. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತಾರೆ ತಾರ. ನನ್ ಬೇಬಿ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ದಯವಿಟ್ಟು ಒಂದೇ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಊರ್ಮಿಳಾ, ಸುಮ್ಮನೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಯಾ. ಹೊರಡು ನೀನು. ಕಮಲಿ, ನನಗೆ ಇವ್ರು ಯಾರ ನಿರ್ಧಾರನೂ ಬೇಕಾಗಿಲ್ಲ. ನೀನೊಬ್ಳು ನಿರ್ಧಾರ ಸಾಕು. ನೀನು ಒಪ್ಪಿಗೆ ಕೊಟ್ರೆ ಸಾಕು ಕಮಲಿ. ಹೇಳು ಕಮಲಿ, ನೀನು ಒಪ್ಕೋತೀಯ? ಆಂಟಿ, ನೀವು ತುಂಬಾ ತಪ್ಪು ಮಾಡ್ತೀರಾ. ಹೀಗೆ ಮಾಡೋದ್ರಿಂದ ಕಮಲಿ ಅವ್ರ ನಿರ್ಧಾರನ ಬದಲಾಯಿಸಕ್ಕಾಗಲ್ಲ. ಇನ್ ಕೇಸ್ ನಿಮ್ಮ ಉದ್ದೇಶ ಅದೇ ಆಗಿದ್ರೆ ದಯವಿಟ್ಟು ಇನ್ನು ಹೊರಡ್ಬೋದು. ಆಂಟಿ, ನಿಮ್ಮನ್ನ ಹೊರಗಡೆ ಹೋಗಿ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ದಯವಿಟ್ಟು ನಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಿಸ್ಬೇಡಿ. ನೀವೇ ಅರ್ಥ ಮಾಡಿಕೊಂಡು ಹೊರಟ್ಬಿಡಿ.